ಟೀಮ್ ಇಂಡಿಯಾದ ನೂತನ ಕೋಚ್ ಗೌತಮ್ ಗಂಭೀರ್ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ಮುನ್ನಡೆಯುತ್ತಾರೆ. ಶ್ರೀಲಂಕಾ ಸರಣಿಯೊಂದಿಗೆ ಕೋಚ್ ಆಗಿ ಅಧಿಕಾರ ವಹಿಸಿಕೊಳ್ತಿರುವಂತಹ ಗೌತಮ್ ಗಂಭೀರ್ ಅವರು ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ 10 ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು. ಅಗ್ರ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿಯೊಂದಿಗಿನ ಬಾಂಧವ್ಯದಿಂದ ಹಿಡಿದು ಸೂರ್ಯಕುಮಾರ್ ಯಾದವ್ ನಾಯಕತ್ವದವರೆಗೆ ಮತ್ತು ರವೀಂದ್ರ ಜಡೇಜಾ ಅವರನ್ನು ತಂಡದಿಂದ ಕೈ ಬಿಡುವುದರಿಂದ ಹಿಡಿದು ಏಕದಿನ ವಿಶ್ವಕಪ್ 2027 ಕುರಿತಂತೆ ಕೂಡ ಅನೇಕ ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನು ನೀಡ್ತಾ ಹೋದರು. ವಿರಾಟ್ ಕೊಹ್ಲಿ ಜೊತೆ ನನಗೆ ಉತ್ತಮ ಬಾಂಧವ್ಯವಿದೆ ಎಂದ ಗೌತಮ್ ಗಂಭೀರ್ ಸೂರ್ಯಕುಮಾರ್ T20ಗೆ ಸೀಮಿತ ಮತ್ತು ನಾಯಕನಾಗಿ ಯಶಸ್ವಿಯಾಗ್ತಾರೆಂಬ ಭಾವನೆಯನ್ನು ವ್ಯಕ್ತಪಡಿಸಿದರು. ಜಡೇಜಾ ಬಗ್ಗೆ ಮಾತನಾಡುತ್ತಾ ಅವರನ್ನು ಏಕದಿನ ಮಾದರಿ ಪಂದ್ಯದಿಂದ ತೆಗೆದು ಹಾಕಿಲ್ಲ. ಏಕದಿನ ಹಾಗೂ ಟೆಸ್ಟ್ ಪಂದ್ಯದಲ್ಲಿ ತಂಡಕ್ಕೆ ಜಡೇಜಾ ಸೇವೆಯ ಅಗತ್ಯವಿದೆ. ಅವರು ಬಹಳ ಪ್ರಮುಖ ಆಟಗಾರ ಅಂತ ಗಂಭೀರ್ ಹೇಳಿದರು. ಯಂಗ್ ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್ ಎಲ್ಲ ಸ್ವರೂಪಗಳಲ್ಲೂ ಆಡಲಿದ್ದಾರೆ. ಹಾರ್ದಿಕ್ ಪಾಂಡ್ಯ ನಾಯಕತ್ವ ಸಿಗದಿರಲು ಅವರ ಫಿಟ್ನೆಸ್ ಸಮಸ್ಯೆ ಕಾರಣ ಅಂತ ಗೌತಮ್ ಗಂಭೀರ್ ಸ್ಪಷ್ಟಪಡಿಸಿದ್ದಾರೆ. ಅನುಭವಿ ವೇಗಿ ಮೊಹಮ್ಮದ್ ಶಮಿ ಅವರು ಬಾಂಗ್ಲಾದೇಶದ ಸರಣಿಯೊಂದಿಗೆ ಪುನರಾಗಮನ ಮಾಡ್ತಾರೆ ಅಂತ ಹೇಳಿ ನಾವು ಭಾವಿಸ್ತೇವೆ ಅಂತ ಕೂಡ ಗೌತಮ್ ಗಂಭೀರ್ ಹೇಳಿದ್ದಾರೆ. ಗಂಭೀರ್ ಹಲವಾರು ವಿಚಾರಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟರು. ಯಾವುದಕ್ಕೂ ಕೂಡ ಇಂಜರಿ ಇದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಆದರೆ ಒಂದು ವಿಷಯದ ಬಗ್ಗೆ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂತೆ ಉತ್ತರಿಸಿದರು. ಅದೇನಪ್ಪ ಅಂತ ಕೇಳಿದರೆ ಟೀಮ್ ಇಂಡಿಯಾದಲ್ಲಿ 3 ಸ್ವರೂಪಗಳಿಗೆ ವಿಭಿನ್ನ ತಂಡಗಳನ್ನು ನೇಮಕ ಮಾಡಲು ಗೌತಮ್ ಗಂಭೀರ್ ಮುಂದಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಬಗ್ಗೆ BCCI ಮುಂದೆ ಪ್ರತಿ ಫಾರ್ಮೇಟಿಗೂ ಪ್ರತ್ಯೇಕ ತಂಡ ಇರಬೇಕು ಅಂತ ಗೌತಮ್ ಗಂಭೀರ್ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಕೇಳಿದಾಗ ಅವರು ನೇರವಾಗಿ ಉತ್ತರ ಕೊಡಲಿಲ್ಲ. ಪ್ರೆಸ್ ಮೀಟ್ನಲ್ಲಿ ಹಲವು ವಿಷಯಗಳ ಬಗ್ಗೆ ಸ್ಪಷ್ಟನೆ ನೀಡಿರುವ ಗಂಭೀರ್ 3 ಮಾದರಿಯ 3 ತಂಡಗಳ ಬಗ್ಗೆ ಸ್ಪಷ್ಟನೆ ನೀಡಿಲ್ಲ. ಸೂರ್ಯಕುಮಾರ್ ಅವರನ್ನು ಸಿಂಗಲ್ ಫಾರ್ಮೇಟ್ಗೆ ಸೀಮಿತಗೊಳಿಸಿದ ಗೌತಮ್ ಗಂಭೀರ್ ಉಳಿದ ಹಿರಿಯರ ವಿಚಾರದಲ್ಲಿ ಅಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ನಿರ್ಧಾರವನ್ನು ಮಾಡಿಲ್ಲ. ಹೀಗಾಗಿ ಸದ್ಯಕ್ಕೆ ಪ್ರತಿ ಫಾರ್ಮೇಟ್ಗೆ ಪ್ರತ್ಯೇಕ ತಂಡದ ಕಲ್ಪನೆಯನ್ನು ಕೈಬಿಡುತ್ತಿದ್ದಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಬೂಮ್ರಾ, ಗಿಲ್ ಮತ್ತು ಪಂತ್ ಹೇಗಿದ್ದರೂ ಕೂಡ ಎಲ್ಲ ಫಾರ್ಮೆಟ್ಗಳಲ್ಲೂ ಆಡ್ತಾರೆ. ಇತರರ ಫಿಟ್ನೆಸ್ ಮತ್ತು ಫಾರ್ಮೆಟ್ ಹೊಂದಾಣಿಕೆಯ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲದ ಕಾರಣ ಗೌತಮ್ ಗಂಭೀರ್ ಈ ನಿರ್ಧಾರ ಕೈಬಿಟ್ಟಿದ್ದಾರೆಯೇ ಎಂಬ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. BCCI ಬೆಂಬಲವಿದ್ದರೂ ಈ ರಿಸ್ಕ್ ಏಕೆ ತೆಗೆದುಕೊಳ್ಳಲಿಲ್ಲ ಎಂಬುದು ಕೂಡ ಪ್ರಶ್ನೆಯಾಗಿದೆ. ಬಹುಶಃ ಗೌತಮ್ ಗಂಭೀರ್ಗೆ ಆ ನಿಟ್ಟಿನಲ್ಲಿ ಒಂದು ಭಯ ಕೂಡ ಕಾಡ್ತಾ ಇರಬಹುದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.